ವಿಜಯಪುರದಲ್ಲಿ ದಾಖಲೆ ಬಿಸಿಲಿನ ತಾಪಮಾನ ದಾಖಲಾಗ್ತಾ ಇರುವಂತದ್ದು 37 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗ್ತಾ ಇರೋದ್ರಿಂದ ಜನಸಂಚಾರ ಕೂಡ ವಿರಳವಾಗ್ತಾ ಇದೆ. ಅಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನ್ ಸಂಚರಿಸ್ತಾ ಇದ್ರು ಆ ಒಂದು ಜನರ ಸಂಚಾರದಲ್ಲಿ ಇಳಿಮುಖ ಆಗ್ತಾ ಇರುವಂತದ್ದು. ಹಾಗೇನೆ ನನ್ನ ಒಂದು ಆ ಭಾಗದಲ್ಲಿ ನೋಡ್ತಾ ಇರುವ ಹಾಗೆ ಏನು ಜ್ಯೂಸ್ ಕುಡಿಯೋದಕ್ಕೂ ಕೂಡ ಜನ ಮುಗಿ ಬೀಳ್ತಾ ಇರುವಂತದ್ದು, ತಂಪು ಪಾನೀಯದ ಮೊರೆಗೆ ಹೋಗ್ತಾ ಇರುವಂತದ್ದು, ಜ್ಯೂಸ್ ಕುಡಿದಾದರೂ ತಮ್ಮ ಒಂದು ಬಿಸಿಲಿನ ತಾಪಮಾನಕ್ಕೆ ಸೆಡು ಹೊಡೆಯುವಂತ ಒಂದು ಸಣ್ಣ ಪ್ರಯತ್ನವನ್ನ ಇಲ್ಲಿನ ಜನರು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ತಂಪು ಪಾನೀಯಗಳ ಮೊರೆ ಹೋಗಿ ಕನಿಷ್ಠ ಪಕ್ಷ ತಮಗೆ ಏನ್ ಬಿಸಿಲಿನ ಶಾಖ ಉಂಟಾಗ್ತಾ ಇದೆ ಅದನ್ನ ತಡೆದುಕೊಳ್ಳುವಂತ ಪ್ರಯತ್ನದಲ್ಲಿ ಇಲ್ಲಿನ ಜನರು ತೊಡಗಿರುವಂತದನ್ನ ಕಾಣ್ತಾ ಇದೀವಿ. ಹಾಗೇನೆ ಒಂದು ಆ ಭಾಗದಲ್ಲಿ ನೋಡ್ತಾ ಇರುವ ಹಾಗೆ ಎಳನೀರಿನ ಒಂದು ವ್ಯಾಪಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಳವಾದಂತಹ ಪರಿಣಾಮವಾಗಿ ಎಳನೀರಾಗಿರ್ಬಹುದು, ತಂಪು ಪಾನೀಯ ಆಗಿರಬಹುದು ಎಲ್ಲವೂ ಕೂಡ ಈಗ ವ್ಯವಸ್ಥಿತವಾಗಿ ಅತಿ ಹೆಚ್ಚು ದಾಖಲೆಯ ಪ್ರಮಾಣದ ವ್ಯಾಪಾರ ಮತ್ತು ವಹಿವಾಟು ನಡೀತಾ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಏನು ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಇದರಿಂದಾಗಿ ವಿಜಯಪುರ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಬರುವಂತಹ ಜನರ ಸಂಖ್ಯೆಯಲ್ಲಿ ಕೂಡ ಇಳಿಮುಖ ಆಗಿರುವಂತದನ್ನ ಕಾಣಬಹುದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.